ಮಾಜಿ ಸಿಎಂ ಮಮತಾ ಬ್ಯಾನರ್ಜಿಗೆ ಸುಷ್ಮಿತಾ ಬ್ಲಾಕ್. ಬಂಡಾಯದ ನಡುವೆಯೇ ರಾಜ್ಯಸಭಾ ಸದಸ್ಯತ್ವಕ್ಕೆ ರಿಸೈನ್ ಕೊಟ್ಟಿದ್ದಾರಂತೆ. ಟಿಎಂಸಿಯ ಹಿರಿಯ ನಾಯಕಿ ಹಠಾತ್ ರಾಜೀನಾಮೆ ಸಲ್ಲಿಕೆ ಮಾಡಿರೋದು. 15 ವರ್ಷಗಳ ಮಮತಾ ಸಾಮ್ರಾಜ್ಯಕ್ಕೆ ಸಾಲು ಸಾಲು ಹೊಡೆತಗಳು. ನಾನು ಹೇಳುದಲ್ಲ, ಟಿಎಂಸಿ ಪಕ್ಷಕ್ಕೆ ಸಂಸದರು, ಶಾಸಕರು ಎಲ್ಲರೂ ಕೂಡ ರಾಜೀನಾಮೆ ಕೊಡ್ತಾ ಇದ್ದಾರೆ. ಈಗ ಮತ್ತೊಬ್ರು ಸೋಲಿನ ಬೆನ್ನಲ್ಲೇ ತೃಣಮೂಲ ಕಾಂಗ್ರೆಸ್ನಲ್ಲಿ ಮಹಾ ಬಿಕ್ಕಟ್ಟು ಬಂದ್ಬಿಟ್ಟಿದೆ. ಮಾಜಿ ಸಿಎಂ ಮಮತಾ ಬ್ಯಾನರ್ಜಿಗೆ ಸುಷ್ಮಿತಾ ದೇವ್ ಶಾಕ್ ಕೊಟ್ಟಿರೋದು. ಬಂಡಾಯದ ನಡುವೆಯೇ ರಾಜ್ಯಸಭಾ ಸದಸ್ಯತ್ವಕ್ಕೆ ರಿಸೈನ್ ಮಾಡಿದ್ದಾರೆ. ಅಂದ್ಕೊಂಡಿರಲಿಲ್ಲ ಈ ರೀತಿಯಾದಂತಹ ಬೆಳವಣಿಗೆಗಳು ಆಗತ್ತೆ ಅಂತ. देखिए, सुबह मैंने जब पार्टी से इस्तीफा दिया तो जिस पार्टी की तरफ से मुझे राज्यसभा का आसन दिया गया वो छोड़ना तो तय है, क्योंकि उस पार्टी ने दिया तो मैंने दोनों से इस्तीफा दिया. उसके बाद मैं आसाम के मुख्यमंत्री डॉक्टर हेमंत बिश्व शर्मा से मिली, क्योंकि मुझे आसाम में राजनीति करनी है. तो उनके साथ कुछ डिस्कशंस हुए जिस पर मैं अभी टीवी पर तो टिप्पणी नहीं कर सकती. जब वक्त आएगा मैं आपको जरूर बताऊंगी. मैंने अभी बोला कि मैं तो किसी पार्टी में ज्वाइन नहीं की, तो आप लीडर्स के नाम लेते जा रहे हैं. सो मैं ये बोल रही हूँ कि डॉक्टर हेमंत बिश्व शर्मा के काम से मैं प्रेरित हूँ आसाम में, क्योंकि मैं एक बहुत पिछड़े हुए इलाके से आती हूँ. तो मैंने 30 साल में देखा है कि बीजेपी की गवर्नमेंट ने जिस तरह का इंफ्रास्ट्रक्चर बनाया है वहां, ये देखने लायक है. सो आई एम इम्प्रेस्ड विद द वर्क ऑफ बीजेपी इन माई रीजन. सो इसके पीछे कौन है? तो डबल इंजन की सरकार है. आसाम के मुख्यमंत्री और ನೋಡಿ, 15 ವರ್ಷಗಳ ಕಾಲ ಮಮತಾ ಸಾಮ್ರಾಜ್ಯವನ್ನ ಯಾರು ಕೂಡ ಅಲುಗಾಡಿಸೋದಕ್ಕಾಗಲಿಲ್ಲ. ಆದರೆ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಸೋತು ಸುಣ್ಣವಾಯಿತು ತೃಣಮೂಲ ಕಾಂಗ್ರೆಸ್. ಸೋಲಿನ ಬೆನ್ನಲ್ಲೇ ಸಾಲು ಸಾಲು ಹೊಡೆತಗಳು ಪಕ್ಷಕ್ಕೆ ಬೀದಿ ಅಂದರೆ ಮಮತಾ ಬ್ಯಾನರ್ಜಿಗೆ ಬಂದೊದಗ್ತಾ ಇದೆ. ಈಗ ನೋಡಿ, ಸುಷ್ಮಿತಾ ದೇವ್ ಶಾಕ್ ಕೊಟ್ಟಿರೋದು ರಿಸೈನ್ ಮಾಡಿ ರಾಜ್ಯಸಭಾ ಸದಸ್ಯತ್ವಕ್ಕೆ ರಿಸೈನ್ ಮಾಡಿದ್ದಾರೆ. ಇದಕ್ಕೂ ಮುಂಚೆ ಹಲವು ಜನ ಶಾಸಕರು, ಹಲವು ಜನ ಸಂಸದರು ಪಕ್ಷ ಬಿಟ್ಟು NDA ಸೇರ್ತೀವಿ ಅನ್ನುವಂಥ ವಿಚಾರವನ್ನು ಮುಂದಿಟ್ಟಿದ್ದಾರೆ. ಅವರು ಕೂಡ ರಿಸೈನ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಸೊ ಈ ಬೆನ್ನಲ್ಲೇ ಕಾಂಗ್ರೆಸ್ ಮತ್ತೊಂದು